ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಮಹಾರಾಷ್ಟ್ರ ಮತ್ತು ಹರಿಯಾಣ ಮತದಾರ ಕೊಟ್ಟಂಥ ಏಟನ್ನು ಕಾಂಗ್ರೆಸ್ನವರು ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನು ತಿಳಿದುಕೊಳ್ಳೋ ಸಹಜ ಕುತೂಹಲ ನಿಮಗೂ ಇರುತ್ತೆ, ನಮಗೂ ಕೂಡ ಇತ್ತು. ರಾಜ್ಯದ ಪ್ರಮುಖ ಕಾಂಗ್ರೆಸ್ ಮುಖಂಡರು, ಶಾಸಕರು, ಸಚಿವರನ್ನು ಈ ವಿಷಯವಾಗಿ ಮಾತಾಡಿಸ್ತಾ ಹೋದ್ವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಕೆಲವೊಬ್ಬರ ಆತ್ಮಾವಲೋಕನ ಪ್ರಾಮಾಣಿಕ ಅನಿಸುತ್ತೆ, ಇನ್ನು ಕೆಲವರು ಏನೋ ಮುಚ್ಚಿಟ್ಕೊಂಡು ಇನ್ನೇನೋ ಹೇಳೋದಕ್ಕೆ ಹೊರಡ್ತಾರೆ ಅನ್ನುವಂಥದ್ದು. ಅಂಥ 3 ಪ್ರಮುಖ ಆತ್ಮವಿಮರ್ಶೆಗಳನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ ಈ ವರದಿಯಲ್ಲಿ. ಮಾಡುವ ಮೂಲಕ ಚಾಲನೆ ಕೊಟ್ಟವರು ಸಚಿವ ದಿನೇಶ್ ಗುಂಡೂರಾವ್. ನಿಮ್ಮ ಈ ಟ್ವೀಟ್ ಏನಿದೆ, ಇದು ರಾಜ್ಯದ ಕಾಂಗ್ರೆಸ್ ನಾಯಕತ್ವ ಕೂಡ ಅನ್ವಯ ಆಗತ್ತಾ ಅಂತ? ಇಲ್ಲ, ನಾನು ಜನರಲ್ ಆಗಿ ಹೇಳಿರ್ತಕ್ಕಂಥದ್ದು ಸ್ಥಳೀಯ ಜನರ ಜೊತೆ ಇರತಕ್ಕಂಥ, ಜನರ ಜೊತೆ ಕೆಲಸ ಮಾಡ್ತಕ್ಕಂಥ, ಅವರನ್ನು ಹೆಚ್ಚು ಅವ್ರಿಗೆ ಗುರುತಿಸಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಹೆಚ್ಚಾಗಿ ನೋಡಬೇಕಾಗ್ತದೆ. ಇದರಿಂದ ಏನೇನು ನಾವು ಸೋಲನ್ನು ಅನುಭವಿಸ್ತೀವಿ ಅದರಿಂದ ನಾವು ಪಾಠ ಕಲಿಯಬೇಕಾಗುತ್ತೆ. ಕಾಂಗ್ರೆಸ್ ಖಂಡಿತವಾಗಿಯೂ ಮತ್ತೆ ಹೊರಹೊಮ್ಮುತ್ತದೆ ಅಂತಲೇ ಹೇಳಿರ್ತಕ್ಕಂಥದ್ದು. ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡ್ತಾರೆ, ಸ್ವಲ್ಪ ಹೊತ್ತಲ್ಲಿ ಆ ಟ್ವೀಟ್ ಕೂಡ ಡಿಲೀಟ್ ಆಗುತ್ತೆ. ಯಾವುದು ಡಿಲೀಟ್ ಆಗಿಲ್ಲ, ಯಾರು ಹೇಳಿದ್ದು ನಿಮಗೆ? ಇಲ್ಲ, ಟ್ವೀಟ್ ಡಿಲೀಟ್ ಆಗಿದೆ. ಟ್ವೀಟ್ ಮಾಡಿದ್ದಾರೆ, ಆಮೇಲೆ ಅದು ಡಿಲೀಟ್ ಆಗಿದೆ. ಇಲ್ಲಪ್ಪ, ನಾನೇನು ಮಾಡಿಲ್ಲ. ಹಾಗಾದರೆ ಬೇರೆ ಯಾರಾದರೂ ಡಿಲೀಟ್ ಮಾಡಿದ್ದಾರೆ? ನಾವೇನು ಮಾಡಿಲ್ಲ. ಅಂದರೆ ಮತ್ತೆ ಈ ಟ್ವೀಟನ್ನು ಇರುವಂಥ ಅಂಶ ಅಸಮರ್ಥರನ್ನ ಅಥವಾ ಸಮರ್ಥರನ್ನ ಹುಡುಕಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಒಂದು ಟ್ವೀಟನ್ನು ಮಾಡಿದಿರಿ. ನೀವು ಹೇಳ್ತಾ ಇರ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಜನರ ಜೊತೆ ಇರತಕ್ಕಂಥ ನಾಯಕತ್ವವನ್ನು ಬೆಳೆಸಿ ಅವ್ರಿಗೆ ಹೆಚ್ಚು ರೆಕಗ್ನಿಷನ್ ಕೊಡಿ, ಪಕ್ಷ ಬೆಳೆಸ್ತಕ್ಕಂಥ ಕೆಲಸ ಹೆಚ್ಚಾಗಿ ಮಾಡಬೇಕು ಅಂತ ಹೇಳಿದ್ವಿ ಅಷ್ಟೇ. ಕೆಲವು ದಿನಗಳ ಹಿಂದೆ ಒಂದು ಮಾಹಿತಿ ಕೂಡ ಬಂದಿತ್ತು, ನರೇಂದ್ರ ಮೋದಿ ಯಾವ ರೀತಿ ಯುವ ನಾಯಕತ್ವಕ್ಕೆ, ಯುವ ಮುಖಕ್ಕೆ ಮಣೆ ಹಾಕಿದ್ರು, ರಾಹುಲ್ ಗಾಂಧಿ ಕೂಡ ಅದೇ ರೀತಿಯಾಗಿ ಯುವಕರನ್ನ ಬೆಳೆಸೋದಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅಂತೇಳಿ. ನೀವು ಏನು ಹೇಳ್ತೀರಿ ಇದಕ್ಕೆ? ನೋಡಿ, ನರೇಂದ್ರ ಮೋದಿಯಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನೇನೂ ಇಲ್ಲ. ನಾವು ಕಾಂಗ್ರೆಸ್ಸು ಇಷ್ಟು ವರ್ಷಗಳೆಲ್ಲ ಪಕ್ಷ ದೇಶವನ್ನು ಆಳಿರ್ತಕ್ಕಂಥದ್ದು. ಅದರಿಂದ ನಮ್ಮಲ್ಲಿ ಆಂತರಿಕವಾಗಿ ಎಲ್ಲ ರೀತಿಯ ಒಂದು ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ನಾಯಕತ್ವ ಇದೆ. ಜನ ಒಂದೊಂದು ಸಲ ತೀರ್ಪು ಕೊಟ್ಟಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದನ್ನು ಒಪ್ಕೊಳ್ಬೇಕಾಗ್ತದೆ. ಆದರೆ ಅದರ ಅರ್ಥ ಏನಂತ ಹೇಳಿದ್ರೆ ನಾವು ಸಂಪೂರ್ಣ ದುರ್ಬಲ ಆಗ್ಬಿಟ್ಟಿದ್ದೀವಿ ಅಂತ ಅಲ್ಲ. ಖಂಡಿತವಾಗಿಯೂ ಮತ್ತೆ ಕಾಂಗ್ರೆಸ್ ಮತ್ತೆ ಅದನ್ನು ಎಲ್ಲ ಸರಿಯಾದ ದಾರಿಗೆ ಬರ್ತಕ್ಕಂಥ ಖಂಡಿತ ಕೆಲಸಗಳಾಗ್ತದೆ. ಕಾಂಗ್ರೆಸ್ ಈಗ AICC ಇರ್ಬೋದು ಅಥವಾ ರಾಜ್ಯದ ಕಾಂಗ್ರೆಸ್ ರೀಶೆಡ್ಯೂಲ್ ಆಗಬೇಕು, ರೀಆರ್ಗನೈಸ್ ಆಗಬೇಕಂತ ನಿಮ್ಮ ಈ ಟ್ವೀಟ್ನ ಒಂದು ಅರ್ಥ? ನೀವು ತುಂಬ ಎಲಾಬ್ರೇಟಾಗಿ ನೋಡ್ತಾ ಇದ್ದೀರಾ. ಯಾಕಂದರೆ ನಾವು ಹೇಳಿರ್ತಕ್ಕಂಥದ್ದೇನು, ಜನರ ಜೊತೆ ಇರತಕ್ಕಂಥವ್ರು ಯಾರು ಒಳ್ಳೆ ಸಂಘಟನೆ ಮಾಡ್ತಾರೆ, ಕಮಿಟ್ಮೆಂಟ್ ಇದೆ ಪಾರ್ಟಿಗೆ, ಅಂಥವ್ರನ್ನ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅಷ್ಟೇ ಹೇಳಿರ್ತಕ್ಕಂಥದ್ದು, ಇನ್ನೇನಿಲ್ಲ. ಭಾಳ ಅದಕ್ಕೆ ಅರ್ಥ ಕೊಡುವಂಥದ್ರಲ್ಲಿ ಯಾವುದೇ ರೀತಿಯ ಆಧಾರಗಳಿಲ್ಲ. ಇನ್ನು ಇವರಿಗಿಂತಲೂ ಹೆಚ್ಚು ರಕ್ಷಣಾತ್ಮಕ ಆಟ ಆಡಿದವರು ಸಮಾಜ ಕಲ್ಯಾಣ ಸಚಿವ ಆಂಜನೇಯ. ಕಾಂಗ್ರೆಸ್ನ ಬೇರು ಗಟ್ಟಿಯಾಗಿವೆ ಅಂತ ಹೇಳುವ ಭರದಲ್ಲಿ ನಮ್ಮ ಪಕ್ಷದಿಂದ ಕತ್ತೆ ಚುನಾವಣೆಗೆ ನಿಂತರೂ 25,000 ವೋಟ್ ಬರ್ತವೆ ಅಂದರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ತಾರೆ. ಸೂರ್ಯ ಚಂದ್ರ ಇರೋವರೆಗೂ ಕೂಡ ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಬೇರೆ ಪಾರ್ಟಿಯ ಮುಕ್ತ ರಾಷ್ಟ್ರ ಆಗ್ಬೋದೇ ಹೊರತು ಕಾಂಗ್ರೆಸ್ ಯಾರ ಕೈಯಿಂದಲೂ ಕೂಡ ಮುಗಿಸಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ಗೆ ಒಂದು ಕತ್ತೆ ನಿಲ್ಲಿಸಿದ್ರು ಕೂಡ ನಾನು ಹೇಳಿದ್ನಲ್ಲಿ 25,000 ವೋಟ್ ಬರ್ತಾವೆ. ಅದರದಾದಂಥ ಡಿಪಾಸಿಟ್ ಇದೆ. ಇನ್ನು ಇದ್ದುದರಲ್ಲೇ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಆತ್ಮಾವಲೋಕನ ಮಾಡಿಕೊಂಡವರು ಮಾಜಿ ಸಂಸದ ಎಚ್ ವಿಶ್ವನಾಥ್. ರಾಹುಲ್ ಗಾಂಧಿ ಅವರಿಗೆ ಸಾಮರ್ಥ್ಯ ಇದೆ ಎಂದಂಥ ವಿಶ್ವನಾಥ್ ಮರುಕ್ಷಣವೇ ಗಂಭೀರತೆ ಇಲ್ಲ ಅಂತ ಹೇಳಿ ಅನೇಕರನ್ನ ಬೆಚ್ಚಿ ಬೀಳಿಸ್ಬಿಟ್ರು. ಯಾರಾದ್ರೂ ಒಬ್ಬ ಧೈರ್ಯ ಮಾಡಿ ಮುಂದೆ ಹೋಗ್ಬೇಕಲ್ಲ, ಎದೆ ಹುಟ್ಟಬೇಕೆ. ಸಮರ್ಥತೆ ಅಲ್ಲ ಸರ್, ಸೀರಿಯಸ್ನೆಸ್. ಸಮರ್ಥತೆ ಅಲ್ಲ, ಎಲ್ಲವನ್ನೂ ಸಾಮರ್ಥ್ಯ ಇದೆ, ಸೀರಿಯಸ್ನೆಸ್. ದಟ್ ಈಸ್ ಮೋದಿದು ಸೀರಿಯಸ್ನೆಸ್. ಮೋದಿಗೆ ಸಾಮರ್ಥ್ಯಕ್ಕಿಂತ ಸೀರಿಯಸ್ನೆಸ್. It took him to that world. ಈಗ ಮೋದಿ ಏನು ಮಾಡ್ತಾರೆ? ಮೋದಿ ಈಸ್ ಟೇಕಿಂಗ್ ದ ಪೀಪಲ್ ಆಫ್ ಇಂಡಿಯಾ ಟು ದಿ ಡ್ರೀಮ್ ಲ್ಯಾಂಡ್. ಮತ್ತೆ ವಾಪಸ್ ಬರಬಾರ್ದು ಅವರು, ಬಟ್ ಬರ್ತಾರೆ. ಟೇಕ್ಸ್ ಟೈಮ್. ನರೇಂದ್ರ ಮೋದಿ ಬಗ್ಗೆ 2 ಒಳ್ಳೆ ಮಾತನಾಡಿದ್ದ ವಿಶ್ವನಾಥರಿಗೆ ಸಡನ್ ಆಗಿ ಶಶಿ ಥರೂರ್ ನೆನಪಾದ್ರೋ ಏನೋ ಥಟ್ ಅಂತ ಮಾತು ಬದಲಿಸ್ಬಿಟ್ರು. ಒಟ್ಟಿನಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣಗಳ ಸೋಲು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಪ್ರಾಮಾಣಿಕ ಆತ್ಮಾವಲೋಕನಕ್ಕೆ ದಾರಿಯಾಗುತ್ತಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸ್ಥಳೀಯ ಕಾಂಗ್ರೆಸ್ ನಾಯಕರ ಪೈಕಿ 3 ಪ್ರತಿಕ್ರಿಯೆಯನ್ನು ನೋಡಿದ್ರಿ. 3 ಕೂಡ ಒಂದೊಂದು ದಿಕ್ಕಿನಲ್ಲಿರುವಂಥದ್ದು. ಶಿವರಾಮೇಗೌಡರು ತಮ್ಮ ಪ್ರತಿಕ್ರಿಯೆ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಶಿವರಾಮೇಗೌಡರೇ, ಒಂದು
ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ, ಹೆಸರು ಬೇಡ, ಅವ್ರ ಹತ್ರ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಸಾಮರ್ಥ್ಯ ಇದೆ ಆದರೆ ಗಾಂಭೀರ್ಯತೆ ಇಲ್ಲ ಅಂತ ಹೇಳಿದಾರಲ್ಲ ಅಂದಾಗ ಅವರು MP ಆಗಿದ್ದಾರೆ, ವಯಸ್ಸಾಗಿದೆ, ಅಂಥವ್ರು ಹೇಳಿಕೆ ಕೊಡ್ಬೋದು, ನಾವು ಅಂಥ ಹೇಳಿಕೆ ಕೊಡೋದು ಕಷ್ಟ ಅಂದರು. ಈಗ ಕಾಂಗ್ರೆಸ್ ಪಕ್ಷ ಒಂದು ಫೀನಿಕ್ಸ್ ಪಕ್ಷಿ ಇದ್ದ ಹಾಗೆ. ಓಕೆ, ಈ ದೇಶದಲ್ಲಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸ್ವಂತಿಕೆ. ಈಗ ಆಂಜನೇಯವರು ಬರದಲ್ಲಿ ಏನೇ ಹೇಳಿದ್ರು ಸಹಿತ ಭಾಳ ಚೆನ್ನಾಗಿ ಹೇಳಿದರು ಅವರು. ಇಡೀ ದೇಶದಲ್ಲಿ ಎಲ್ಲೇ ಕಾಂಗ್ರೆಸ್ಸು ಯಾವುದೇ ದೆಹಲಿಯಿಂದ ಹಿಡಿದು ಕೊನೆಯ ಮೂಲೆವರೆಗೆ ಹೋಗಿ ಯಾವ ಭಾಗದಲ್ಲಿ ಹೋದರೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿದರೆ ಒಂದು ಅವ್ರದೇ ಆಗಿರ್ತಕ್ಕಂಥ ಮತದಾರರಿರ್ತಕ್ಕಂಥ ಒಂದು ಅವಕಾಶ. ಬಟ್ ಆಂಜನೇಯ ಅವರು ಇಲ್ಲೂ ತಪ್ಪು ಶಬ್ದ ತಗೊಂಡ್ಬಿಟ್ರೆ ಕತ್ತೆ ನಿಲ್ಸಿದ್ರು 25,000 ಓಟ್ ಬರ್ತವೆ ಅಂತ. ಕೇಳಿ, ಕೆಲವು ಪದ ಬಳಕೆಯಲ್ಲಿ ಆಂಜನೇಯ ಸ್ವಲ್ಪ ಹತ್ತಿರದಲ್ಲಿ ಭಾಷೆ ಬಳಸ್ಬೋದು. ಅವ್ರ ಉದ್ದೇಶ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಏನು ನೋಡಿ, 1967ರಲ್ಲಿ ಕಾಂಗ್ರೆಸ್ಗೆ ಇದೇ ದುಸ್ಥಿತಿ ಬಂತು, 1977ರಲ್ಲಿ ಇದೇ ಪರಿಸ್ಥಿತಿ ಬಂತು. 77ರಲ್ಲಿ ಬಂದಾಗ ನೀವು ಎಮರ್ಜೆನ್ಸಿ ನಂತರ ಈ ಪರಿಸ್ಥಿತಿ ಬಂದಿದ್ದು ಹೌದು, ಆದ್ರೆ ಅವಾಗ ಕಾಂಗ್ರೆಸ್ ಅನ್ನ ಹಿಡಿದು ಮೇಲೆತ್ತೋದಕ್ಕೆ ಇಂದಿರಾ ಗಾಂಧಿ ಇದ್ರು, ಸಂಜಯ್ ಗಾಂಧಿ ಇದ್ರು. ಈಗ ಆ ತಂದೆ ಮಗನನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರೀಪ್ಲೇಸ್ ಮಾಡಬಲ್ರ? ಒಂದು ಮಾತನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಜವಾಹರ್ಲಾಲ್ ನೆಹರೂರವರು ಈ ಪಕ್ಷವನ್ನು ಕಟ್ಟಿ ಆದಮೇಲೆ, ಈ ದೇಶವನ್ನು ಆಳಿದ ಮೇಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಕೈಗೆ ತೆಗೆದುಕೊಂಡ್ರು. ಅವತ್ತು 1967ರಲ್ಲಿ ಡಿಪಾಕಲ್ ಆಗೋಯ್ತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಮುಗಿದೋಯ್ತು ಇನ್ನೇನು ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಇದ್ರೂ ಸಹಿತ, ಸರ್ಕಾರ ಇದ್ರೂ ಸಹಿತ ಭಾಳ ಯಾರಿಗೂ ಗಾಬರಿ ಇಲ್ಲ. ಒಂದು ಮಾತು ಸ್ಪಷ್ಟ ಮಾಡ್ತೀನಿ, ನರೇಂದ್ರ ಮೋದಿಯವರು ಇಷ್ಟೊಂದು ಚೆನ್ನಾಗಿ ಇಡೀ BJP ಪಕ್ಷವನ್ನು, ರಾಷ್ಟ್ರದಲ್ಲಿದ್ದಂಥ BJP ಪಕ್ಷವನ್ನು ಸರ್ವನಾಶ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೊಸ ಟೀಮನ್ನು ಕಟ್ಟಿಕೊಂಡು ಕಾರ್ಪೊರೇಟ್ ಸಿಸ್ಟಮ್ನಲ್ಲಿ ಈ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರಲ್ಲ, ಅದು ಹೊಸ ಗಿಮಿಕ್. ಅದರಲ್ಲಿ ನಾವು ಹಿಂದರಿದಿದ್ದೀವಿ. ಅದಕ್ಕೆ ಒಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ, ಇನ್ನು 5 ವರ್ಷಗಳ ಕಾಲ ನರೇಂದ್ರ ಮೋದಿಯವರಾಗಲೇ ನಾವು 3 ತಿಂಗಳು 100 ದಿವಸಗಳನ್ನ ನೋಡಿದ್ದೀವಿ ಏನೇನು ನಡೀತದೆ. ಏನು ಹೇಳಿದರು ನರೇಂದ್ರ ಮೋದಿಯವರು? ನಂದು 56 ಇಂಚ್ ಇದೆ, ನನ್ನ ದೇಶದ ಒಬ್ಬ ಪ್ರಜೆನ ಹೊಡೆದಾಕಿದ್ರೆ ಬಿಡೋದಿಲ್ಲ ಅಂತಕ್ಕಂಥ. ಬರೋ ಲೋಕಸಭಾ ಐ ಅಪ್ರಿಷಿಯೇಟ್ ಯುವರ್ ಕಾನ್ಫಿಡೆನ್ಸ್ ಶಿವರಾಮೇಗೌಡ್ರೆ, ಐ ಅಪ್ರಿಷಿಯೇಟ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಜೊತೆ ನಾನು ನಡೆಸಿದ ಮಾತುಕತೆ ಹೈಲೈಟ್ಸ್ ಅಂದರೆ, ನೆಹರು ಕುಟುಂಬದಿಂದ ಯಾರೇ ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಇದು ನೆಹರು ಕೃಪಾಪೋಷಿತ ನಾಟಕ ಮಂಡಳಿ, ಗಾಂಧಿ ಅದರ ಸದಸ್ಯರು ನಾವು. ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬೆಂಗಳೂರಿನಲ್ಲಿ ನಡೆದಿರುವಂಥ ಮತ್ತೊಂದು ಅಮಾನವೀಯ ಘಟನೆ, ನಾಯಿ ಕಚ್ಚಿರುವುದರಿಂದ ಮಗು ಪ್ರಾಣಾಂತಿಕವಾಗಿ ಗಾಯಗೊಂಡಿರುವ. ಬ್ರೇಕ್ ಆದಮೇಲೆ ಆ ವಿಷಯ.